ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಬನ್ನಿ ಜೈಲ್ಗೆ ಹೋಗಿ ಬರೋಣ. ಜೈಲೂಟ ತಿಂಡಿ ಸೆಲ್ನಲ್ಲೇ ಮಲಿಗೆ, ದಿನಕ್ಕೆ ಜಸ್ಟ್ 500 ರೂಪಾಯಿ ಅಷ್ಟೇ. ಎಸ್, ನೀವು ಯಾವಾಗಲಾದರೂ ಜೈಲಿಗೆ ಹೋಗಿದ್ದೀರಾ? ಜೈಲಿನಲ್ಲಿ ಎಂತಹ ವಾತಾವರಣ ಇರುತ್ತೆ ಗೊತ್ತಾ? ನಿಮಗೆ ಜೈಲಿಗೆ ಹೋಗಿ ಒಂದಿನ ಇರಬೇಕು ಅಂತ ಏನಾದರೂ ಅನಿಸ್ತಾ ಇದೆಯಾ? ಆರೋಪಿಗಳು ಧರಿಸುವ ಬಟ್ಟೆ ಹಾಕೊಂಡು ಜೈಲು ಅಧಿಕಾರಿಗಳು ನೀಡುವ ಜೈಲೂಟವನ್ನು ತಿಂದು ಒಂದು ದಿನ ಜೈಲಿನಲ್ಲೇ ಇರುವ ಆಸೆ ಏನಾದರೂ ನಿಮ್ಗಿದೆಯಾ? ಈ ರೀತಿ ಆಸೆ ಇದ್ರೆ ನಿಮ್ಗೊಂದು ಅವಕಾಶವನ್ನ ಬಂದಿಖಾನೆ ಇಲಾಖೆ ನೀಡಿದೆ. ಹೌದಲ್ವಾ ವೀಕ್ಷಕರೇ? ನಾವು ತಪ್ಪು ಮಾಡಿ ಜೈಲಿಗೆ ಹೋಗಬೇಕು ಅಂದರೆ ಭಯ ಆಗುತ್ತೆ. ತಪ್ಪೇ ಮಾಡದೆ ಜೈಲೂಟದ ಸವಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇರುತ್ತೆ. ಜೈಲು ಅಂದರೆ ಹೇಗಿರುತ್ತೆ? ಅಲ್ಲಿನ ವಾತಾವರಣ ಹೇಗಿರುತ್ತೆ? ಊಟ ಸರಿ ಇರೋದಿಲ್ವಾ? ಉಪ್ಪು ಖಾರ ಇಲ್ಲದೆ ಇರುವಂತಹ ಊಟವನ್ನು ಕೊಡ್ತಾರಾ? ಅಲ್ಲಿನ ಕೈದಿಗಳು ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸ್ತಾರೆ? ಅವರಿಗೆ ಜೈಲಾಧಿಕಾರಿಗಳು ಯಾವ ರೀತಿ ಅಲ್ಲಿ ಟ್ರೀಟ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ಯೋಚನೆ ಆಲೋಚನೆ ಆಗಿರುತ್ತೆ. ನಮಗೂ ಕೂಡ ಅದೇ ರೀತಿಯಾದಂಥ ಆಲೋಚನೆ ಇರುತ್ತೆ ಅಂತ ಈಗ ಬಂದಿಖಾನೆ ಇಲಾಖೆ ಒಂದು ಆಫರನ್ನು ನೀಡಿದೆ. ಸಾಮಾನ್ಯವಾಗಿ ಯಾರಾದರೂ ಕ್ರೈಮ್ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಹೊಸ ಜಗತ್ತಿನೊಂದಿಗೆ ಸಂಬಂಧ ಇಲ್ಲದೆ ಅವರು ಮಾಡಿದ ತಪ್ಪನ್ನ ತಿಳ್ಕೊಂಡು ಮನಂ ಪರಿವರ್ತನೆಗೆ ಮತ್ತೆ ಸಮಾಜದಲ್ಲಿ ಯಾವುದೇ ತಪ್ಪನ್ನ ಮಾಡಬಾರದು ಅಂತ ಅಪರಾಧ ಕೃತ್ಯ ಎಸಗಿದವರಿಗೆ ಕೋರ್ಟ್ ಜೈಲು ಶಿಕ್ಷೆಯನ್ನ ನೀಡುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಕೆಲವು ಪ್ರಕರಣಗಳಲ್ಲಿ ಅಪರಾಧ ಸಾಬೀತು ಆಗುವ ಸಮಯಕ್ಕೂ ಮುನ್ನ ಪ್ರಕರಣ ತನಿಖೆ ಹಾಗೆ ವಿಚಾರಣೆ ನಡೀತಾ ಇರುವ ಸಮಯದಲ್ಲೂ ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗುತ್ತೆ. ಆದರೆ ಹಲವರಿಗೆ ಜೈಲು ಹೇಗಿರುತ್ತೆ? ಜೈಲಿನಲ್ಲಿ ಏನೇನೆಲ್ಲ ಸೌಲಭ್ಯಗಳು ಇರುತ್ತೆ? ಕೈದಿಗಳು ಹೇಗೆ ಜೀವನವನ್ನ ಮಾಡ್ತಾರೆ? ಅವರ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ? ಜೈಲಿನಲ್ಲಿ ಏನು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂಥ ಆಸೆ ಮತ್ತು ಕುತೂಹಲ ಕೂಡ ಇರುತ್ತೆ. ಆದರೆ ಸುಖ ಸುಮ್ಮನೆ ಜೈಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ? ಈ ಕಾರಣದಿಂದಲೇ ತೆಲಂಗಾಣದ ಬಂದಿಖಾನೆ ಇಲಾಖೆ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ತೆಲಂಗಾಣದ ಪ್ರಮುಖ ಜೈಲು ಕೇಂದ್ರ ಆಗಿರುವ ಚಂಚಲ್ಗೂಡ ಸೆಂಟ್ರಲ್ ಜೈಲಿನಲ್ಲಿ ಫಿಲ್ ದಿ ಜೈಲ್ ಅನ್ನುವ ಹೊಸ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಜೊತೆಗೆ ಜೈಲುಗಳ ಇತಿಹಾಸವನ್ನ ಕಣ್ಣಿಗೆ ಕಾಣುವಂತೆ ತೋರಿಸುವುದಕ್ಕೆ ಜೈಲು ಮ್ಯೂಸಿಯಂ ಕೂಡ ಆರಂಭ ಮಾಡಿದ್ದಾರೆ. ತೆಲಂಗಾಣದ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ ಅವರು ಬಂದಿಖಾನೆ ಇಲಾಖೆಯ ಡಿಜಿ ಸೌಮ್ಯ ಮಿಶ್ರಾ ಸೇರಿದಂತೆ ರಾಜ್ಯದ ಉತ್ತಮ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಈ ವೇಳೆ ಜೈಲು ಮ್ಯೂಸಿಯಂ ಅನ್ನ ವೀಕ್ಷಣೆ ಮಾಡಿ ಫಿಲ್ ದಿ ಜೈಲ್ ಯೋಜನೆ ಸಂಬಂಧಪಟ್ಟಂತೆ ಮಾಡಿರುವ ವಿಶೇಷ ಬ್ಯಾರಕ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಯಾವುದೋ ಕೋಪ, ಕ್ಷಣಿಕ ಆವೇಶದಲ್ಲಿ ಮಾಡಿದ ತಪ್ಪಿಗೆ ಜೀವನ ಹೇಗೆ ಬದಲಾವಣೆ ಆಗುತ್ತೆ? ಜೈಲಿನಲ್ಲಿ 4 ಗೋಡೆಗಳ ನಡುವಿನ ಜೀವನ ಹೇಗಿರುತ್ತೆ? ಏನೇನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗುತ್ತೆ ಅಂತ ತಿಳಿಸುವ ಉದ್ದೇಶದಿಂದ ಬಂದಿಖಾನೆ ಇಲಾಖೆ ಮಹತ್ವದ ಯೋಜನೆಯನ್ನು ರೂಪಿಸಿದೆ. ಅದರಲ್ಲೂ ಯುವ ಜನಾಂಗ ಮುಂದೆ ಏನು ಮಾಡಬಹುದು ಅನ್ನುವ ಅರಿವಿಲ್ಲದೆ ತಪ್ಪು ಮಾಡದಂತೆ ಅವರಿಗೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಯೋಜನೆಯ ಪ್ರಮುಖ ಉದ್ದೇಶ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಚಂಚಲ್ಗೂಡ ಸೆಂಟ್ರಲ್ ಜೈಲ್ ಆವರಣದಲ್ಲಿ ಆರಂಭ ಮಾಡಿರುವ ಜೈಲು ಮ್ಯೂಸಿಯಂ ವೀಕ್ಷಣೆಗೆ ಬರುವವರನ್ನ ಬಹಳ ಆಕರ್ಷಣೆ ಮಾಡ್ತಾ ಇದೆ. ಹೈದರಾಬಾದ್ ನಿಜಾಮನ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಈ ಜೈಲಿನ ಇತಿಹಾಸ ಆಗ ಕೈದಿಗಳಿಗೆ ಹಾಕ್ತಾ ಇದ್ದ ಕಬ್ಬಿಣದ ಬೇಡಿಗಳು, ಆಯುಧಗಳು, ನೇಣುಗಂಬ, ಹಳೆಯ ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ನೀವು ಈ ಮ್ಯೂಸಿಯಂನಲ್ಲಿ ನೋಡಬಹುದಾಗಿದೆ. ಮುಖ್ಯವಾಗಿ ಸಮಾಜದಲ್ಲಿ ಅಪರಾಧ ಕೃತ್ಯಗಳಿಂದ ಮುಕ್ತ ಮಾಡುವ ಪ್ರಕ್ರಿಯೆ ಭಾಗವಾಗಿ ಜನರಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಈ ಯೋಜನೆಯನ್ನ ಹಾಗೆ ಮ್ಯೂಸಿಯಂ ಅನ್ನ ಆರಂಭ ಮಾಡಿರುವುದಾಗಿ ಜೈಲಿನ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಜೈಲಿಗೇನು ಹಿಂಗೋಗಿ ಹಂಗೆ ಬರೋಣ ಅನ್ನುವಂಥ ಜನರ ಮಧ್ಯೆ ಇವ್ರು ಜೈಲಿಗೆ ಹೆಂಗಪ್ಪ ಹೋಗ್ತಾರೆ, ಅಲ್ಲಿರುವಂಥ ವ್ಯವಸ್ಥೆಯನ್ನು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥ ಮೃದುಲ ಮನಸ್ಸಿನವರು ಒಮ್ಮೆ ಜೈಲು ನೋಡಬೇಕು ಅಂತಂದರೆ ನೀವು ಕೂಡ ಈ ಜೈಲಿಗೆ ಹೋಗಿ ಬರಬಹುದು. ಜೈಲೂಟವನ್ನು ತಿನ್ನಬಹುದು. ಜೈಲಿನಲ್ಲಿ ಇರುವಂತಹ ಸೆಲ್ಲಿನಲ್ಲೇ ಮಲಗಿ ಬರಬಹುದು. ಕೇವಲ ದಿನಕ್ಕೆ 500 ರೂಪಾಯಿ ಕೊಟ್ಟರೆ ನಿಮ್ಮ ಆಸೆ ಈಡೇರುತ್ತೆ. ಆದರೆ ಇದು ಕೇವಲ ಕ್ಷಣಿಕ, ಅಂದರೆ ಇವತ್ತಿನ ಸುಖಕ್ಕೆ ಅಥವಾ ಇವತ್ತು ಅನುಭವಿಸುವ ಜೈಲಿನ ಶಿಕ್ಷೆ ಆಗಿರಬೇಕೇ ವಿನಃ ಜೀವನ ಪೂರ್ತಿ ಜೈಲು ಶಿಕ್ಷೆಯನ್ನ ಅನುಭವಿಸುವಂಥ ಯೋಜನೆಯನ್ನ ಆಲೋಚನೆಯನ್ನ ಮಾಡೋದಕ್ಕೆ ಹೋಗಬೇಡಿ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.